ಹುಷಾರ ಕೆಲಸ ಮಾಡ್ರ. ನಮ್ ಕಡೆಯಿಂದ ಯಾವ ಸಣ್ಣ ತಪ್ಪು ಆಗ್ಬಿಡ್ದು. ಹೌದಣ್ಣ, ಇವತ್ತೇ ಕೆಲ್ಸಕ್ಕೆ ಬಂದಿರೋದು. 10 ಪೀಸ್ ಕಮ್ಮಿನೇ ಹಾಕ್ತೀನಿ ಬಿಡಿ. ಇವತ್ತು ನಿಮ್ಮ ಕತೆ ಮುಗೀತು. ಇದೇ ಜಾಗ. ಯಾರಿಗೂ ಕಾಣಿಸ್ಕೋಬೇಡ ನೀನು. ಏನಾಗ್ತಿದೆ ಇಲ್ಲಿ? ತುಂಬಾ ಜನ ಇದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ. ಸ್ವೀಟ್ಸ್ ಎಲ್ಲ ಬಾಕ್ಸಿಗೆ ತುಂಬ್ತಿದ್ದಾರೆ ತಾತ. ತಾತ, ಅಲ್ಲಿ ನಮ್ ಕಂಪ್ನಿ ಸ್ವೀಟ್ ಬಾಕ್ಸ್ ಗಳ ಇತ್ತು, ಅವನ್ನೆಲ್ಲ ಇಲ್ಲಿಗೆ ಯಾಕೆ ತಂದಿದ್ದಾರೆ? ಬೇರೆ ಪ್ಯಾಕಿಂಗ್ ಯಾಕೆ ಮಾಡ್ತಿದ್ದಾರೆ? ಲಡ್ಡು, ನೀ ಹೇಳ್ದಾಗೆ ಎಲ್ಲ ಡೂಪ್ಲಿಕೇಟ್ ತುಂಬಿಸ್ತಿದ್ದಾರೆ ಅಂತ ಅನ್ಸುತ್ತೆ. ಅಲ್ಲ, ಎಂಥ ಕೋಳಕ ಜಾಗದಲ್ಲಿ ಇವ್ರು ಪ್ಯಾಕ್ ಮಾಡ್ತಿದಾರ ನೋಡು. ಏನ್ ತಾತ ಇದೆಲ್ಲ? ಇಲ್ಲೇ ಪಕ್ಕದಲ್ಲಿ ಕೊಳಚೆ ನೀರು ಹರಿತಾ ಇದೆ, ಅಂತ ಜಾಗದಲ್ಲಿ ಸ್ವೀಟ್ಸ್ ಪ್ಯಾಕಿಂಗ್ ಮಾಡ್ತಾ ಇದಾರೆ. ಕೈ ಗ್ಲೌಸ್ ಕೂಡ ಹಾಕಿಲ್ಲ. ಇದನ್ನೆಲ್ಲ ಜನರು ತಿಂದ್ರೆ ಅವ್ರ ಗತಿ ಏನು ಅಂತ. ಹೌದಮ್ಮ, ನಾವು ಸ್ವಲ್ಪ ಹುಷಾರಾಗಿಲ್ದೆ ಹೋದ್ರೆ ಈ ಕಂಪ್ನಿಯಲ್ಲಿ ಏನೇನೆಲ್ಲ ನಡೆಯುತ್ತೆ ನೋಡು. ಇವ್ರನ್ನ ಬಿಡಬಾರ್ದು, ಹಿಡ್ದು ಹಾಕ್ಬೇಕು. ಅಲ್ಲ ಲಡ್ಡು, ತಿನ್ನೋ ಸ್ವೀಟಲ್ಲಿ ವಿಷ ಹಾಕ್ತಿದಾರಲ್ಲ, ಎಂಥ ನೀಚರು ಇವರು. ಬಿಡಲ್ಲ, ಇವ್ರನ್ನ ಸುಮ್ಮನೆ ಬಿಡೋದಿಲ್ಲ. ಹೌದು ತಾತ, ಇವ್ರನ್ನ ಯಾವುದೇ ಕಾರಣಕ್ಕೂ ಬಿಡಬಾರ್ದು, ಸರಿಯಾದ ಶಿಕ್ಷೆ ಕೊಡ್ಬೇಕು. ಯಾರ್ರೀ ನೀವು? ಇವತ್ತು ಸಂಜೆ ಅಷ್ಟರಲ್ಲಿ ಎಷ್ಟು ಲೋಡ್ ಹೋಗುತ್ತೆ? ಅದೆಲ್ಲ ನಿಮ್ಗೆ ಯಾಕೆ? ಎಷ್ಟಾದ್ರೂ ಹೋಗ್ಲಿ, ಎಲ್ಗಾದ್ರೂ ಹೋಗ್ಲಿ, ಮೊದಲು ನೀವ್ಯಾರು ಹೇಳಿ. ಏಯ್ ಗೂಬೆ ನನ್ನ ಮಗನೇ, ನೀವುಗಳಿಂತ ಕೆಲಸ ಮಾಡಿದ್ದಕ್ಕೇನೆ ಈ ಲೋಡ್ಗಳೆಲ್ಲ ಸ್ಟೀಸ್ ಆಗಿದ್ದು. ಇನ್ನೂ ನಿಮಗೆ ಬುದ್ಧಿ ಬಂದಿಲ್ವಾ? ಇಲ್ಲಿ ಏನು ನಡೆಯುತ್ತೆ ಅದು ಆಚೆ ಹೋಗಬಾರ್ದು. ಹೇಳೋ, ಇಲ್ಲಿಂದ ಪ್ರತಿ ದಿವಸ ಎಷ್ಟು ಲೋಡ್ ಹೋಗ್ತಾ ಇದೆ?